ಕೆಕೆಆರ್ ವರ್ಸಸ್ ಗುಜರಾತ್ ಟೈಟನ್ಸ್ ವಿರುದ್ಧ ನಡೀತಿರುವಂತ ಇಂದಿನ ಮ್ಯಾಚ್ ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲೇ ಟಾಪ್ ನಲ್ಲಿ ಇರೋದು ಗುಜರಾತ್ ತಂಡ, ಹಾಗೆ ಸೆಂಟ್ರಲ್ ಇರೋದು ಕೋಲ್ಕತ್ತಾ ತಂಡ ಫ್ರೆಂಡ್. ಟೋಟಲ್ ಆಗಿ ಆಡಿರುವಂತ ಆ ಗುಜರಾತ್ ತಂಡ 7 ಮ್ಯಾಚ್ ನಲ್ಲಿ ಟೋಟಲ್ ಆಗಿ 2 ಸೋತು 5 ಗೆದ್ದಿದೆ. ಅದೇ ರೀತಿ ಕೋಲ್ಕತ್ತಾ ತಂಡ 3 ಸೋತು 4 ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಪಿಚ್ ಮ್ಯಾಟರ್ ಆಗೋಲ್ಲ ಫ್ರೆಂಡ್. ಟೋಟಲ್ ಆಗಿ ನನಗನ್ಸುತ್ತೆ ಅಂತ ಇಲ್ಲಿ ಚೇಜಿಂಗ್ ಟೀಮ್ ಚೆನ್ನಾಗಿರುವಂತ ಚೇಜಿಂಗ್ ಮಾಡಿದ್ರೆ ಇಲ್ಲಿ ಟಾಸ್ ಗೆದ್ದವರು ಮೊದಲಿಗೆ ಆಯ್ಕೊಂಡು ಬಾಲಿಂಗ್ ಫ್ರೆಂಡ್. ಯಾಕಂದ್ರೆ ಇಲ್ಲಿ ಪಿಚ್ ನಮಗೆ ಹೆಲ್ಪ್ ಮಾಡುತ್ತೆ, ಅವ್ರಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಸುಳ್ಳು. ಈ ಒಂದು ಸಿರೀಸ್ ನಲ್ಲಿ ಗೆಲ್ತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ತಂಡನೂ ಕೂಡ ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಬಾಲಿಂಗ್ ಚೆನ್ನಾಗಿ ಮಾಡ್ಬೇಕು. ಮೊನ್ನೆ ರಾಜಸ್ಥಾನ್ ಹಾಗೆ ಲಕ್ನೋ ಸೂಪರ್ ಜೈನ್ಸ್ ನಡೆದಂತ ಮ್ಯಾಚ್ ನಲ್ಲಿ ಆಯುಷ್ ಖಾನ್ ಬಾಲಿಂಗ್ ಮಾಡಿದ್ರಲ್ಲ, ಆ ರೀತಿ ಏನಾದ್ರು ಬಾಲಿಂಗ್ ಮಾಡಿದ್ರೆ ಗೆಲ್ಲುವಂತ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಬಿಗ್ ಟಾರ್ಗೆಟ್ ಕೊಡ್ಬೇಕು. 260 280 ರನ್ ಟಾರ್ಗೆಟ್ ಕೊಟ್ಟು ಆಮೇಲೆ ಡಿಫೆಂಡ್ ಮಾಡ್ಕೊಂಡ್ರೆ ಓಕೆ. ಆದ್ರೆ 180 76 50 150 ಈ ರೀತಿ ಏನಾದ್ರು ಟಾರ್ಗೆಟ್ ಕೊಟ್ಟು ನಾವು ಡಿಫೆಂಡ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಇಲ್ಲಿ ಚೇಜನ್ ತಂಡಕ್ಕೆ ಗೆಲ್ಲುವಂತ ಚಾನ್ಸಸ್ ಬಹಳ ಇರುತ್ತೆ. ಯಾಕಪ್ಪ ಅನ್ನೋದಾದ್ರೆ ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಕೂಡ ತಗೊಂತಾರೆ. ಈಗ ಟೋಟಲ್ ಆಗಿ ಒಂದು ತಂಡದಲ್ಲಿ 5 ಜನ ಬ್ಯಾಟಿಂಗ್ ಇದ್ರೆ ಒಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಬಂದ್ರೆ 7-8 ಜನ ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಗೆ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಇಲ್ಲಿ ಚೇಜಿಂಗ್ ಟೀಮ್ ಗೆ ಬಹಳ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಹಾಗಾಗಿ ಇಲ್ಲಿ ಟಾಸ್ ಗೆದ್ದವರು ಮೊದಲಿಗೆ ಬಾಲಿಂಗ್ ತಗೊಂಡ್ರೆ ಒಳ್ಳೆಯದು. ಬಾಲಿಂಗ್ ತಗೊಂಡ್ರೆ ನನಗನ್ಸುತ್ತೆ ಟಾಸ್ ಗೆದ್ದವ್ರೆ ಇಲ್ಲಿ ಮ್ಯಾಚ್ ವಿನ್ ಆಗೋದು ನನಗನ್ಸುತ್ತೆ. ಹಾಗೆ ಈ ಒಂದು ಮ್ಯಾಚ್ ಎರಡೂ ಕಡೆ ಕೂಡ ಟೈಟ್ ಇದೆ. ಇಲ್ಲಿ ಗುಜರಾತ್ ತಂಡ ಶಾಯಿ ಸುದರ್ಶನ್ ಹಾಗೆ ಶುಭ್ಮನ್ ಗಿಲ್ ಇವರೆಲ್ಲರೂ ಕೂಡ ಚೆನ್ನಾಗಿರುವಂತ ಫಾರ್ಮ್ ಅಲ್ಲಿ ಇದ್ದಾರೆ. ಅದೇ ರೀತಿ ಕೋಲ್ಕತ್ತಾದಲ್ಲಿ ಸ್ವಲ್ಪ ರಹಾನೆ ಅಜಿಂಕ್ಯ ರಾಣಿ ಕೂಡ ಫಾರ್ಮ್ ಅಲ್ಲಿ ಬರ್ತಾ ಇಲ್ಲ, ಯಾಕೋ ಏನೋ. ಆಮೇಲೆ ರಸಲ್ ಲಾಸ್ಟ್ ಮ್ಯಾಚ್ ನಲ್ಲಿ ರಸಲ್ ಪ್ರಮುಖ ಕಾರಣ ಸೋಲಕ್ಕೆ. ಕೆಕೆಆರ್ ತಂಡ ಲಾಸ್ಟ್ ಮ್ಯಾಚ್ ಸೋಲಕ್ಕೆ ಪ್ರಮುಖ ಕಾರಣ ರಸೂಲ್ ಸ್ವಲ್ಪ ಆಡಿದ್ರೆ ಮ್ಯಾಚ್ ಗೆಲ್ತಿತ್ತು ಏನೋ. ರಸೂಲ್ ಕೂಡ ಫಾರ್ಮ್ ಬರ್ತಾ ಇಲ್ಲ. ರಿಂಕು ಸಿಂಗು ಒಂದ್ ಮ್ಯಾಚ್ ಆಡಿದ್ರು ಮತ್ತೆ ಬಿಟ್ರೆ ಯಾರು ಕೂಡ ಅಂತ ಚೆನ್ನಾಗಂತ ಪ್ರದರ್ಶನ ಕೊಡ್ತಾ ಇಲ್ಲ. ನರೇನು ಕೂಡ ಸೈಲೆಂಟ್ ಆಗಿದ್ದಾರೆ. ಇವರೆಲ್ಲ ಕೂಡ ಚೆನ್ನಾಗಿರುವಂತ ಪರ್ಫಾರ್ಮೆನ್ಸ್ ಕೊಟ್ರೆ ಅವರೊಂದು ಟೀಮ್ ನ ಗೆಲ್ತು ಅನ್ಸೋ ಚಾನ್ಸಸ್ ಬಹಳ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಂದು ನಡೀತಾರಂತ ಕೆಕೆಆರ್ ವರ್ಸಸ್ ಜಿಟಿ ವಿರುದ್ಧ ನಡೀತಂತ ಇದು ಈಡನ್ ಗಾರ್ಡನ್ ಮ್ಯಾಚ್. ಇದು ಕೂಡ ಎರಡು ಫುಲ್ ಟೈಟ್ ಇದೆ. ಇಲ್ಲಿ ಯಾರು ಗೆಲ್ಬೇಕು ಅಂದ್ರೆ ಕೆಕೆಆರ್ ಇಲ್ಲಿ ಗೆಲ್ಲೇಬೇಕು. ಜಿಟಿ ಸೋತ್ರು ಕೂಡ ಪರವಾಗಿಲ್ಲ, ನಡೆಯುತ್ತೆ. ಯಾಕಂದ್ರೆ ಅವರು ಟಾಪ್ ನಲ್ಲಿ ಇದ್ದಾರೆ ಫ್ರೆಂಡ್. ನೋಡೋ ಫ್ರೆಂಡ್, ಈ ಒಂದು ಮ್ಯಾಚ್ ನಲ್ಲಿ ನಾರಾಯಣ್ ಎಷ್ಟು ವಿಕೆಟ್ ತೆಗಿತಾರೆ, ಎಷ್ಟು ರನ್ ಮಾಡ್ತಾರೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಷಯ ಟೇಕ್ ಕೇರ್, ಬಾಯ್.